ವೀಕ್ಷಕರೇ, ಟಾಕ್ಸ್ ವಿತ್ ಮಂಜುಶ್ರೀ ಎಂ ವಿಶ್ವಕರ್ಮಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರುನಾಡೆ ಟೆಡಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನವೀನ್ ಅವರು. ಎಂದಾದ್ರೂ ನೀವು ಸೂಟ್ ಒಳಗಡೆ ಹತ್ತಿದ್ದು ಉಂಟಾ? ಆ ಥರ ಅನುಭವ ಏನಾಗಿಲ್ಲ. ಸೊ ಸೂಟ್ ಹಾಕ್ಕೊಂಡಾಗ ಬೇಜಾರಾಗಿದ್ದುಂಟು. ಕೆಲವರು ಹೊಡೆದಾಗ ಅವ್ರು ಯಾರು ಹೊಡೆದಿದ್ದು ಅಂತ ತಿರುಗಿ ನೋಡಲಿಕ್ಕೂ ಕಾಣಲ್ಲ ಅವರು. ಸೊ ಅಳೋದೆಲ್ಲ ಏನಿಲ್ಲ, ಸೊ ಬೇಜಾರಾಗಿದ್ದುಂಟು ಮೇಡಮ್ ಈ ಟೆಡಿ ಬೇರ್ ಹಾಕ್ಕೊಂಡಾಗ, ಅಂದರೆ ಹೊಡೆದಾಗ. ಟೆಡಿ ಬೇರ್ ಸೂಟ್ ಹಾಕೊಂಡಿದ್ದಾಗ ಮಕ್ಕಳು ನಿಮ್ಮ ಹತ್ರ ಬಂದು ಮಾತಾಡಬೇಕಾದ್ರೆ ನೀವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಆ ಸಮಯದಲ್ಲಿ ನೀವು ಹೇಗೆ ನಿಭಾಯಿಸ್ತೀರಾ? ಏನಿಲ್ಲ ಮೇಡಮ್, ಮಾತಾಡ್ಲಿಕ್ಕಾಗಲ್ಲ ಅವ್ರ ಜೊತೆ. ಬಟ್ ನಾವು ಮಾತಾಡ್ತಾಯಿದ್ರು ಅವ್ರಿಗೆ ವಾಯ್ಸ್ ಕೇಳಲ್ಲ. ಸೊ ಅದರಿಂದ ಏನಂತ ನಾವು ಟೆಡಿ ವೇರ್ ಮಾಡಿರ್ತೀವಲ್ಲ, ಅದರಲ್ಲೇ ಆ್ಯಕ್ಷನ್ ಮುಖಾಂತರ ನಾವು ಇದು ಮಾಡ್ಕೊಡ್ತೀವಿ. ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಖುಷಿ ಕೊಟ್ಟಂಥ ಘಟನೆ ಬಗ್ಗೆ ಇದರಲ್ಲಿ ಯಾವುದು ಖುಷಿ ಕೊಡೋಂಥ ಹೋಗಿದ ಕಡೆ ಎಲ್ಲ ಖುಷಿ ಇರುತ್ತೆ. ಖುಷಿ ಕೊಡಲಿಕ್ಕೋಸ್ಕರನೇ ಹೋಗ್ತೀವಿ ಅಂದಮೇಲೆ ಇದರಲ್ಲಿ ಅತ್ಯಂತ ದೊಡ್ಡ ಘಟನೆ ಏನು ಇಲ್ಲ. ನಾನು ನಿಮಗೆ 4 ಪ್ಲೇಸಸ್ ಹೇಳ್ತೀನಿ. ಆ 4 ಪ್ಲೇಸಸ್ಸಲ್ಲಿ ಯಾವ ಪ್ಲೇಸ್ಗೆ ನೀವು ಹೋಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಇಷ್ಟ, ಯಾವ ಪ್ಲೇಸ್ಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಬೇಕು. ಮಾಲು, ಬರ್ಡೇ ಪಾರ್ಟಿ, ಶಾಲೆ, ಹಾಸ್ಪಿಟಲ್. ಮೇಡಮ್, ಮಾಲು, ಬರ್ತ್ಡೇ ಪಾರ್ಟಿಗಳು ಮತ್ತು ಸ್ಕೂಲ್ಗಳಿಗೆ ಹೋದರೆ ತುಂಬ ಖುಷಿ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ಆಸ್ಪತ್ರೆನ ಯಾಕೆ ಬೇಡ ಅಂತ ಅಂದ್ಬಿಟ್ಟು? ಮೇಡಮ್, ಸ್ಕೂಲು, ಬರ್ತ್ಡೇ ಪಾರ್ಟಿ ಮತ್ತು ಮಾಲ್ಗಳೆಲ್ಲ ಬಂದು ಅವರು ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರ್ತಾರೆ. ಅಲ್ಲಿ ನಾವು ಒಂಚೂರು ಆ್ಯಡ್ ಆಯಿತು ಅಂದರೆ ಮತ್ತಷ್ಟು ಹ್ಯಾಪಿನೆಸ್ ಬರುತ್ತೆ. ಬಟ್ ಆಸ್ಪತ್ರೆಗಳಿಗೆ ಎಲ್ಲ ನೋವು ತುಂಬ್ಕೊಂಡು ಹೋಗಿರ್ತಾರೆ. ಅಲ್ಲೋಗಿ ನಾವು ಹ್ಯಾಪಿನೆಸ್ ಕೊಡಲಿಕ್ಕೆ ಆಗಲ್ಲ. ಯಾಕಂದರೆ ಕೆಲವ್ರುಗಳಿಗೆ ಎಂತೆಂಥ ಪೇಷಂಟ್ಗಳಿರ್ತಾರೆ, ಅಲ್ಲಿ ನಮಗೂ ಕೂಡ ಖುಷಿನ ಕೊಡಲಿಕ್ಕೆ ಆಗಲ್ಲ. ಅದೇ ನಾಟಕ ಮಾಡಬೇಕಾಗತ್ತೆ, ಅದು ಇಷ್ಟ ಆಗಲ್ಲ, ಅದಕ್ಕೆ ಅಲ್ಲಿ ಹೋಗಲ್ಲ. ಇವರು ದುಡ್ಡುಗೋಸ್ಕರನೇ ಮಕ್ಕಳನ್ನ ನಗ್ಸೋಕ್ಕೋಸ್ಕರನೇ ಈ ವೃತ್ತಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ನಿಮ್ಮ ಉತ್ತರ ಏನು? ಮೇಡಮ್, ವೃತ್ತಿ ಬಂದು ಓಕೆ, ದುಡ್ಡು ಮಾಡೋದಕ್ಕೋಸ್ಕರನೇ. ಬಟ್ ನಗ್ಸೋದೆಲ್ಲ ದುಡ್ಡುಗೋಸ್ಕರ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಕೆಲವರು 1 ಅವರ್ 2 ಅವರ್ 3 ಅವರ್ 4 ಅವರ್ ಗಂಟಲು ಮಾಡ್ತೀವಿ. ಅದು ದುಡ್ಡುಗೋಸ್ಕರ ಅಲ್ಲ, ನಮ್ಮ ಖುಷಿಗೋಸ್ಕರ. ಅವ್ರ ಖುಷಿಯಲ್ಲಿ ನಮ್ಮ ಖುಷಿನೂ ನೋಡ್ತಾ ಇರ್ತೀವಿ, ಆ ಉದ್ದೇಶದಿಂದ ಅದನ್ನು. ಬಟ್ ನಾವು ಹಾಕಿರೋ ಡ್ರೆಸ್ಸು ನಾವು ಒಳಗಡೆ ಪಡುವಂಥ ಒಂದು ತೊಂದರೆಗೆ ಕಾಸು ತೊಗೊಳ್ತೀವಿ, ನಾವು ಚಾರ್ಜ್ ಮಾಡಿ. ಓಕೆ, ನೀವಿವಾಗ ಒಂದು ಸೂಟ್ ಹಾಕ್ಕೊಂಡು ಒಂದು ಈವೆಂಟ್ಗೆ ಹೋದರೆ, ಒಂದು ಈವೆಂಟಲ್ಲಿ ನೀವು ಎಷ್ಟು ಸಂಭಾವನೆನ ತಗೊಳ್ತೀರಾ? ಮೇಡಮ್, ಇದು ಒಂದು ಈವೆಂಟು ಅವರ್ಸಾಗಿ ಫಿಕ್ಸ್ ಮಾಡಿರ್ತೀವಿ. 1 ರಿಂದ 3 ಗಂಟೆಗಳ ಕಾಲದವರೆಗೂ ಒಂದು ಈವೆಂಟ್ಗೆ 2000 ಇಂದ 3000 ಇದು ಮಾಡಿರ್ತೀವಿ. ನಿಮಗೆ ತಿಂಗಳಿಗೆ ಎಷ್ಟು ಈವೆಂಟ್ಸ್ ಆರ್ಡರ್ಸ್ ಬರುತ್ತೆ ಸರ್? ಮೇಡಮ್, ಇದು ಸ್ಟಾರ್ಟಿಂಗ್ ನಾನು ಮಾಡಿದಾಗ ತಿಂಗಳಿಗೆ 2-3 500 ರೂಪಾಯಿಂದನೂ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ಸ್ಟಾರ್ಟಿಂಗಲ್ಲಿ 500 ರೂಪಾಯಿಂದನೂ ನಾನು ಹೋಗಿದ್ದೀನಿ. ಬಟ್ ಬರ್ತಾ 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 ನಮಗೆ ಹವರ್ ಜಾಸ್ತಿ ಆದಂಗೆ ಅದಕ್ಕೆ ಬೇಕಾದಂಗೆ ಚಾರ್ಜಸ್ಸು ಕೂಡ ಮಾಡಿದ್ದೀವಿ. ಈ ವೃತ್ತಿಯಿಂದ ನಿಮ್ಮ ತಿಂಗಳು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೋಬೋದು? ಖಂಡಿತ ಮೇಡಮ್, ಅದರಲ್ಲಂತೂ ಏನಿಲ್ಲ. ಈ ವೃತ್ತಿಯಿಂದ ನಾನು ಕೆಲವು EMIಗಳನ್ನ ಕಟ್ಕೊಂಡಿದ್ದೀನಿ, ಕೆಲವು ನನ್ನ ಆಸೆಗಳಿರುತ್ತಂಥ ಈ ಆಸೆಗಳನ್ನ ಈಡೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಅಮೌಂಟು ಕೂಡ ಮಾಡಿದ್ದೀನಿ. ಮತ್ತು ಇದರಲ್ಲಿ ಹಾಕಿರೋ ಬಂಡವಾಳ ಎಲ್ಲ ತೊಗೊಂಡಿದ್ದೀನಿ ಮೇಡಮ್. ಈ ಮ್ಯಾಕ್ಸಿಮಮ್ ಇದಕ್ಕೆ ಹಾಕಿರೋ ಒಂದು 5 ರಿಂದ 10 ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಅಂದರೆ ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ ಮೇಡಮ್. ಈ ಸಮಾಜ ನಿಮ್ಮನ್ನು ಕಲಾವಿದ ಅಂತ ಗುರುತಿಸುತ್ತಾ ಅಥವಾ ಒಂದು ಜೋಕರ್ ಅಂತ ಗುರುತಿಸುತ್ತಾ? ಅದ್ರ ಮೇಲೆ ನಿಮ್ಮ ಮಾತೇನು? ಖಂಡಿತವಾಗಿ ಇದನ್ನು ಕಲಾವಿದ ಅಂತ ಯಾರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. 100ರಲ್ಲಿ ಒಬ್ಬರು ತೊಗೋಬೋದು. ಯಾಕಂದರೆ ಇದೇ ಒಂದು ವಿಚಾರನ ಕೆಲವರು ನಮ್ಮಂಥವ್ರು ಯಾರಾದರೂ ಒಬ್ಬರು ಕಲಾವಿದ ಅನ್ಕೋಬೋದು. 99% ಎಲ್ಲರೂ ಜೋಕರ್ ಅಂತಲೇ ತಿಳ್ಕೊಂಡಿರ್ತಾರೆ. ಅದಕ್ಕೆಲ್ಲ ನಾವು ವರಿ ಮಾಡಲ್ಲ. ಯಾಕಂದರೆ ನಗ್ಸೋನು ಯಾವತ್ತಿದ್ರೂ ಜೋಕರಾಗೇ ಇರ್ತಾನೆ 10 ಜನರ ಮಧ್ಯ. ಈ ಫೀಲ್ಡಲ್ಲಿ ಹೆಣ್ಮಕ್ಳು ಕೂಡ ಇರ್ತಾರ, ಈ ಅವರ ಸಂಖ್ಯೆ ಕಮ್ಮಿ ಆಗಿರುತ್ತಲ್ಲ ಸರ್, ಯಾಕೆ? ಮೇಡಮ್, ಇದ್ರ ಫೀಲ್ಡಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನಿಲ್ಲ. ಯಾವುದೇ ಒಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತಿಲ್ಲ. ಅವರ ನಿರ್ಧಾರದ ಮೇಲೆ ನಿರ್ಧಾರ ಆಗುತ್ತೆ. ಮಾಡಬೇಕು ಅನ್ನೋದು ಸ್ವಂತ ನಿರ್ಧಾರ ಇರಬೇಕು. ಇದು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ. ಇಲ್ಲಿಂದ ಇನ್ನು 10 ವರ್ಷ ಮುಂದಕ್ಕೆ ನಿಮ್ಮನ್ನು ನೀವು ಎಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಎಲ್ಲೂ ನೋಡೋಕ್ಕೆ ಇಷ್ಟಪಡೋದು, ನಾನು ಬೆಟ್ಟಪುರದಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಫೇಮಸ್ ಆಗಿರ್ತೀರಾ? ಇಲ್ಲ ಮೇಡಮ್, ಅದೆಲ್ಲ ಫೇಮಸ್ ಮಾಡೋದು ಬಿಡೋದೆಲ್ಲ ಜನಗಳ ಕೈಗಿರುತ್ತೆ. ಫೇಮಸ್ ಮಾಡಬೇಕು, ಇಲ್ಲ ತಿರ್ಕನ್ ಮಾಡಬೇಕು, ಇಲ್ಲ ರಾಜನ್ ಮಾಡಬೇಕಾ ಅನ್ನೋದೆಲ್ಲ ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ.